ಸರ್ ನಾನು 16 ಮೂಟೆ ಹಾಕಿದ್ದೆ ಒಂದು ಎಕರೆಗೆ. 14 ಮೂಟೆ ಬಿತ್ತನೆ ಬೀಜ. ಎಲ್ಲಿಂದ ತಂದಿರಿ ಬಿತ್ತನೆ ಬೀಜ? ಚಿಕ್ಕಬಳ್ಳಾಪುರದಿಂದ. ಓಕೆ. ಆಮೇಲೆ ಈಗ 16 ಮೂಟೆಗೆ ಸುಮಾರು ಒಂದು 20-22 ಚೀಲ ಇಳುವರಿ ಬಂದಿದೆ. ಒಂದು ಮೂಟೆಗೆ 22 ಚೀಲ ಇಳುವರಿ ಬಂದಿದೆ. ನಾವು ಕೋಳಿ ಗೊಬ್ಬರ ಹಾಕಿದ್ವಿ. ಕೋಳಿ ಗೊಬ್ಬರ ಹಾಕಿದ್ಮೇಲೆ AMC ಬೇರೆ ಮಾಡಿದ್ವಿ. AMCನೂ ಬಿಟ್ಟಿದ್ರೆ? AMC ಬಿಟ್ಟಿದ್ವಿ. ಆಮೇಲೆ ಆಟೋಮೆಟಿಕ್ ವೆದರ್ ಸ್ಟೇಷನ್ ಹಾಕಿದ್ರಿ? ಹಾಕಿದ್ವಿ. ನೀರಿನ ಅಂಶ ಹೆಂಗಿದೆ, ತೇವಾಂಶ ಏನು, ರೋಗ ಹೆಂಗ್ ಬರುತ್ತೆ ಅಂತ ಕಂಟ್ರೋಲ್ ಮಾಡೋದಕ್ಕೆ ಅದು ಹಾಕ್ಸಿದ್ವಿ. ಆದ್ರೆ ಒಳ್ಳೆ ಇಳುವರಿ ಬಂದಿದೆ ಈ ಸಾರಿ. ಒಂದ್ ಎಕರೆಗೆ 300 ಮೂಟೆ ಅಂದ್ರೆ ಬಹಳ ಒಳ್ಳೆ ಬೆಳೆ ಅಂತ. 100 ಭಾಗ ಈಗ ಬೆಂಗಳೂರಿಗೆ ಹಾಕೊಂಡು ಹೋಗ್ಬೇಕು ಸರ್. ಚಿಕ್ಕಬಳ್ಳಾಪುರದವ್ರು ಬಂದಿದ್ರು, ಅವ್ರು ಸ್ವಲ್ಪ ಕಡಿಮೆ ಕೇಳ್ತಾರೆ. ಚಿಕ್ಕಬಳ್ಳಾಪುರದವ್ರು ಬಂದು 550 ರೂಪಾಯಿ ಕೇಳಿದ್ರು ಮೂಟೆ 50 kg ಇದೆ ತುಂಡು. ನಾವು ಕೊಡಲ್ಲ ಅಂತ ಹೇಳಿದ್ವಿ. ಬೆಂಗಳೂರಿಗೆ ಫೋನ್ ಮಾಡಿದಾಗ ಬೆಂಗಳೂರಲ್ಲಿ 720 ರೂಪಾಯಿ ಅಂತ ಹೇಳಿದ್ರು. ಅಲ್ಲೇ ನೋಡೋಣ, ಅದು ನಮ್ಮ ಲಕ್ಕು. ಅಕಸ್ಮಾತ್ ಜಾಸ್ತಿನೇ ಆಗ್ಬೋದು, ಕಡಿಮೆನೂ ಆಗ್ಬೋದು. ಬೆಂಗಳೂರಿಗೆ ಹಾಕೊಂಡು ಒಂದು ಗಡ್ಡೆ ಆಲ್ಮೋಸ್ಟ್ ನಿಮಗೆ ಇದೆಲ್ಲ ನೋಡಿದ್ರೆ 300 ಗ್ರಾಮು. 300 ಗ್ರಾಮು, ಇದೆಲ್ಲ 400 ಗ್ರಾಮ್ ಬರುತ್ತೆ. ಅವರೇಜ್ ಆಗಿ 200 ಆ ಥರ ನಾವು ಒಂದು 4 ಗೆಡ್ಡೆ ಹಾಕಿದ್ರೆ 3-4 ಗೆಡ್ಡೆ ಹಾಕಿದ್ರೆ 1 kg ಬರುತ್ತೆ. ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ. ಶೇಪ್ ಚೆನ್ನಾಗಿದೆ. ಶೇಪು ಚೆನ್ನಾಗಿದೆ, ಮಿಸ್ ಶೇಪ್ ಇಲ್ಲ. ಆಕಾರ ಕಳ್ಕೊಂಡ್ರು ಒಂದು ಗತಿ ಇದಿಲ್ಲ. ಮತ್ತೆ ಅದ್ರಲ್ಲಿ ಒಳ್ಳೆ ಈ ತರ ಬಂದ್ರೆ ಒಳ್ಳೆ ರೈತರಿಗೆ ಇಳುವರಿ ಚೆನ್ನಾಗಿ